ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ. ಇಂದು ಕಿತ್ತೂರು ಕರ್ನಾಟಕ ಭಾಗದಲ್ಲಿ ಭಾರತ್ ಟೈಮ್ಸ್ ಮೀಡಿಯಾ ನೆಟ್ವರ್ಕಿಂಗ್ ತಂಡದಿಂದ ಭೇಟಿ ಮಾಡಲಾಗಿದೆ. ಭೇಟಿ ಮಾಡಿರ್ತಕ್ಕಂಥ ವಿಶೇಷತೆ, ಭೇಟಿ ಮಾಡಿರ್ತಕ್ಕಂಥ ಮೂಲ ಅಜೆಂಡಾ, ಮುಂಬರ್ತಾ ಇರುವಂಥ ಸ್ಥಳೀಯ ಸಂಸ್ಥೆ ಚುನಾವಣೆ ವಿಷಯಗಳ ಬಗ್ಗೆ ಮತ್ತು ತಾಲೂಕು ಪಂಚಾಯತಿ, ಜಿಲ್ಲಾ ಪಂಚಾಯತಿ, ಗ್ರಾಮ ಪಂಚಾಯತಿ ಚುನಾವಣೆಗಳನ್ನಾಗಿರಲಿ, ಇದು ಗ್ರಾಮೀಣ ಭಾಗದಲ್ಲಿ, ಸಿಟಿ ಭಾಗದಲ್ಲಿ ಬರ್ತಾ ಇರುವಂಥ ಗ್ರಾಮ ಪಂಚಾಯತಿಯಿಂದ ಮೇಲ್ದರ್ಜೆಗಿರತಕ್ಕಂಥ ಪಟ್ಟಣ ಪಂಚಾಯತಿ, ಪುರಸಭೆ, ನಗರಸಭೆ, ಮಹಾನಗರ ಪಾಲಿಕೆ ಮತ್ತು ಗ್ರೇಟರ್ ಬೆಂಗಳೂರು ಚುನಾವಣೆ ವಿಷಯದಲ್ಲಿ ಕೂಡ ಭಾರತ್ ಟೈಮ್ಸ್ ಮೀಡಿಯಾ ನೆಟ್ವರ್ಕಿಂಗ್ ತಂಡದಿಂದ ಗ್ರೌಂಡ್ ವರ್ಕನ್ನು ಕೂಡ ನಡೀತಾ ಇದೆ. ಇಂದು ನಾವು ಭೇಟಿ ಕೊಟ್ಟಿರ್ತಕ್ಕಂಥ ಕ್ಷೇತ್ರ ಕಿತ್ತೂರು ಕರ್ನಾಟಕ ಭಾಗದ ಧಾರವಾಡ ಜಿಲ್ಲೆಯ ನವಲಗುಂದ ಅಣ್ಣಿಗಿರಿ ವಿಧಾನಸಭಾ ಕ್ಷೇತ್ರದ ಅಣ್ಣಿಗಿರಿ ಪುರಸಭೆಯ ಆಡಳಿತ್ವದ ವಿಷಯದ ಬಗ್ಗೆ ಮತ್ತು ಪುರಸಭೆಯ ಚೀಫ್ ಆಫೀಸರ್ವಾಗಿ ಮತ್ತು ಆ ಕ್ಷೇತ್ರದಲ್ಲಿ ಪಕ್ಷಾತೀತ, ಜಾತ್ಯತೀತ ಮತ್ತು ಭ್ರಷ್ಟ ಮುಕ್ತವಾಗಿ ಡೆವಲಪ್ಮೆಂಟ್ಗೆ ಪಾತ್ರ ವಹಿಸ್ತಾ ಇರೋರು ಮತ್ತು ಆ ಕ್ಷೇತ್ರದ ಆಡಳಿತ ಇನ್ನೂ 1.5-2 ವರ್ಷ ಕಾಲಕ್ಕೆ ಇನ್ನೂ ಮುಂದೆ ಸಾಗ್ತಾ ಇದೆ. ಅಂಥ ಸಂದರ್ಭದಲ್ಲಿ ಕ್ಷೇತ್ರದಲ್ಲಿ ಜನ ಅಭಿಪ್ರಾಯ ಸಂಗ್ರಹಣೆ ಮತ್ತು ಚೀಫ್ ಆಫೀಸರ್ ಆಗಿ ತಮ್ಮ ಮಾಡಬೇಕಾಗಿರ್ತಕ್ಕಂಥ ನಿಜವಾದ ಕೆಲಸ ಏನಂತ ವಿಷಯಗಳ ಬಗ್ಗೆ ನಮ್ಮ ಟೀಮ್ನಿಂದ ಗ್ರೌಂಡ್ ವರ್ಕ್ ಹೋಗಿರ್ತಕ್ಕಂಥ ಸಂದರ್ಭದಲ್ಲಿ YG ಗದ್ದಿಗೌಡರ ಬಗ್ಗೆ ಜನಸಾಮಾನ್ಯರು ಅನೇಕ ವಿಷಯಗಳನ್ನು ಕೂಡ ಪ್ರೀತಿ ವಿಶ್ವಾಸದಿಂದ ಅಣ್ಣಿಗಿರಿದಲ್ಲಿ ಒಂದು 15 ದಿನ ನವಲಗುಂದಲ್ಲಿ 15 ದಿನ ಇದ್ದರೂ ಕೂಡ ಅಣ್ಣಿಗಿರಿಗೆ ಬಂದ ಮೇಲೂ ಕೂಡ ಅನೇಕ ಕೆಲಸಗಳ ಬಗ್ಗೆ ಇವ್ರ ಬಗ್ಗೆ ಪಕ್ಷಾತೀತವಾಗಿ, ಜಾತ್ಯತೀತವಾಗಿ ಪ್ರೀತಿ ಮಾಡುವಂಥ ವ್ಯಕ್ತಿಗಳಿದ್ದಾರೆ. ಬನ್ನಿ ವೀಕ್ಷಕರೇ, ನಮ್ಮ ಜೊತೆ ಗದ್ದಿಗೌಡರು ಇದ್ದಾರೆ, ಅವ್ರ ಜೊತೆ ಮಾತನಾಡೋಣ. ಈ ಸಂದರ್ಶನ ಜೊತೆನೂ ಪ್ರಾರಂಭ ಮಾಡ್ಕೊಳ್ಳೋಣ. ನಮಸ್ಕಾರ ಗೌಡ್ರ. ನಮಸ್ಕಾರ ಸರ್. ಚೆನ್ನಾಗಿದ್ದೀರಾ ಸರ್? ಚೆನ್ನಾಗಿದ್ದೀವಿ, ತಾವು ಚೆನ್ನಾಗಿದ್ದೀರಾ? ಫೈನ್ ಸರ್. ಎಲ್ಲ ಹಿರಿಯರ ಆಶೀರ್ವಾದ ಮತ್ತು ಭಗವಂತನ ಆಶೀರ್ವಾದ. ನನ್ನ ಮೊದಲನೇ ಪ್ರಶ್ನೆ, ನಿಮ್ಮ ಪ್ರಾರಂಭಿಕ ಜೀವನ ಎಲ್ಲಿಂದ ಆಯ್ತು ಸರ್? ಈ ಪೌರಾಡಳಿತಕ್ಕೆ ಇಲಾಖೆಗೆ ಬರೋದಕ್ಕಿಂತ ಪೂರ್ವಕವಾಗಿ ನಾನು ವಿದ್ಯಾರ್ಥಿ ದೆಸೆ ಇದ್ದಾಗಲೇ ನಮ್ಮ ತಂದೆಯವರ ಅಕಾಲಿಕ ಮರಣದಿಂದಾಗಿ ನಾನು ಸರ್ಕಾರಿ ನೌಕರಿಗೆ ಬರುವಂತಾಯಿತು. ಒಂದು ಕರ್ಮಭೂಮಿ ನಮ್ಮದು ಆರಂಭ ಆಗಿದ್ದು ಇದೇ ಅಣ್ಣಿಗೇರಿಯಲ್ಲಿ 1997ನೇ ಇಸ್ವಿಯಲ್ಲಿ. ನಾವು ಐ ಮೀನ್ 29th year ಸರ್ವಿಸ್ ಪ್ರೆಸೆಂಟ್ಲಿ. ಇದರ ಮಧ್ಯದಲ್ಲಿ ನಾನು 5 ವರ್ಷ ಶಾಸಕರ PA ಆಗಿ ಮತ್ತು ಸಚಿವರ PA ಆಗಿ 99ರಿಂದ 2004ರವರೆಗೂ ಅಲ್ಲಿ ಕೆಲಸವನ್ನು ಮಾಡಿದೆ. 2005ರಿಂದ ನಾನು ಮನೆ ಜಿಲ್ಲಾಧಿಕಾರಿಗಳ ಕಾರ್ಯಾಲಯದಲ್ಲಿ ಸುಮಾರು 15 ವರ್ಷ ಕೆಲಸ ಮಾಡಿದೆ. ಅಲ್ಲಿಂದ 4 ವರ್ಷ ನಾನು 2017ರಿಂದ 2021ರವರೆಗೆ ಅಳ್ನಾವರ ಪಟ್ಟಣ ಪಂಚಾಯತ್ ಮುಖ್ಯಾಧಿಕಾರಿಯಾಗಿ ಕೆಲಸ ಮಾಡಿದೆ. ಅಲ್ಲಿಂದ 2021ರಿಂದ 2023ರವರೆಗೂ ಕಲಘಟಗಿಯಲ್ಲಿ ಮುಖ್ಯಾಧಿಕಾರಿಯಾಗಿ ಕೆಲಸ ಮಾಡಿದೆ. ಸೊ 2023 ಜುಲೈದಿಂದ ಅಣ್ಣಿಗೇರಿ ಪುರಸಭೆಯ ಮುಖ್ಯಾಧಿಕಾರಿಯಾಗಿ ಇಲ್ಲಿ ಒಂದು ಕೆಲಸವನ್ನು ನಾನು ಮಾಡ್ತಾಯಿದ್ದೀನಿ. ಸರಿ ಸರ್, 15 ದಿವಸ ತಾವೇನು ನವಲಗುಂದಕ್ಕೆ ಹೋಗಿದ್ರಿ? ಹೌದು. ಅಲ್ಲಿ ಹೋಗಿರ್ತಕ್ಕಂಥ ವಿಷಯ ಸರ್? ಅಲ್ಲಿ ಇಮಿಡಿಯೇಟಾಗಿ ಅಲ್ಲಿರ್ತಕ್ಕಂಥ ಮುಖ್ಯಾಧಿಕಾರಿಗಳ ವರ್ಗಾವಣೆ ಆಯಿತು. ಆ ವರ್ಗಾವಣೆ ಆದಂಥ ಸಂದರ್ಭದಲ್ಲಿ ಮಾನ್ಯ ಜಿಲ್ಲಾಧಿಕಾರಿಗಳ ಒಂದು ಆದೇಶದ ಮೇರೆಗೆ ಅಣ್ಣಿಗೇರಿಯ ಜೊತೆಗೆ ನವಲಗುಂದದ ಒಂದು ಪ್ರಭಾರವನ್ನು ನಾನು ವಹಿಸಿದೆ. ಉಸ್ತುವಾರಿಯಾಗಿ ಪ್ರಭಾರವನ್ನು ವಹಿಸಿದೆ. ದೈನಂದಿನ ಆಡಳಿತ ತೊಂದರೆ ಆಗಬಾರ್ದು ಅನ್ನೋದಂಥ ದೃಷ್ಟಿಯಿಂದ ಅಲ್ಲಿ 15 ದಿನ ನಾನು ಕಾರ್ಯವನ್ನು ಮಾಡಿದೆ. ಮುಂದೆ 17-18ನೇ ದಿನಕ್ಕೆ ಅಲ್ಲಿ ಮತ್ತೊಬ್ಬರಿಗೆ ಆದೇಶ ಆಯಿತು, ಪೂಜಾರ್ ಅಂತೇಳಿ, ಎಸ್ ಪಿ ಪೂಜಾರ್ ಅವರಿಗೆ ನಾನು ಚಾರ್ಜನ್ನು ಕೊಟ್ಟು ಈ ಕಡೆ ಬಂದೆ. ಸರಿ ಸರ್, ಅಣ್ಣಿಗಿರಿಯಲ್ಲಿ ತಾವು ಬಂದ ನಂತರ ಇಲ್ಲಿವರೆಗೆ ಅವಾಗ ರಾಜ್ಯ ಸರ್ಕಾರ ಈಗಿನ ಇದ್ದಿರತಕ್ಕಂಥ ಶಾಸಕರು ಕೂಡ ಆಗಿದ್ದರು, ನಂತರ ಈ ಬೌಡಿ ಸಮಿತಿನೂ ಕೂಡ ಆಗಿತ್ತು. ಯಾವ್ಯಾವ ಅಭಿವೃದ್ಧಿ ಯೋಜನೆಗಳನ್ನು ಇಟ್ಟುಕೊಂಡು ತಮ್ಮ ಕರ್ಮಭೂಮಿ ಇದು ಮತ್ತು ಈ ಮಣ್ಣಿನ ಋಣ ಮತ್ತು ಜನ್ಮತಾಯಿ ಋಣ ಯಾವತ್ತೂ ಕೂಡ ತೀರಿಸ್ಲಿಕ್ಕೆ ಆಗೋದಿಲ್ಲ, ಆದರೂ ಕೂಡ ನಾವು ಪ್ರಯತ್ನ ಪಡಬೇಕು. ನಾನು ಯಾವ ರೀತಿ ಪ್ರಿಂಟ್ ಇಟ್ಕೊಂಡು ಬಂದ್ರಿ ಸರ್ ಪ್ಲಾನಿಂಗ್? ನಾನು ಇಲ್ಲಿ ಬಂದಾಗಲೇ ನನ್ನ ಮನಸ್ಸಲ್ಲಿ ಒಂದು ದೊಡ್ಡ ಆಸೆಯನ್ನು ಹೊತ್ತು ಬಂದೆ. ಯಾಕೆಂದರೆ ಅಣ್ಣಿಗೇರಿಯಲ್ಲಿ ಆರಂಭ ಆಗಿದ್ದು ನಂದು ಸೇವೆ. ಇವತ್ತು ಸಾಕಷ್ಟು ಅನುಭವಗಳೊಂದಿಗೆ ಪುನಃ ಇಲ್ಲಿ ಅಣ್ಣಿಗೇರಿಯ ಆರಾಧ್ಯ ದೇವ ಅಮೃತೇಶ್ವರನ ಆಶೀರ್ವಾದದಿಂದ ಮತ್ತೊಂದು ಸಾರಿ ಇಲ್ಲಿ ಮುಖ್ಯಾಧಿಕಾರಿ ಕೆಲಸ ಮಾಡುವಂಥ ಸೌಭಾಗ್ಯ ಬಂದಾಗ ಈ ಊರಿಗೆ ನಾನು ಏನಾದರೂ ಮಾಡಬೇಕು ಅನ್ನುವಂಥ ಕನಸನ್ನು ಹೊತ್ತು ಬಂದಿದ್ದೆ. ಅದರಲ್ಲಿ ಪ್ರಮುಖವಾಗಿ ಇಲ್ಲಿನ ಸಮಸ್ಯೆ ಏನಂದರೆ ಕುಡಿಯುವ ನೀರಿನ ಸಮಸ್ಯೆ ಇತ್ತು. ಆ ಕುಡಿಯುವ ನೀರಿನ ಸಮಸ್ಯೆ ಎಷ್ಟಿತ್ತು ಅಂದರೆ ಬಹುಶಃ ಅಣ್ಣಿಗೇರಿಗೆ ಯಾರೂ ಹೆಣ್ಣು ಕೊಡ್ತಿರಲಿಲ್ಲ. ಮತ್ತು ಇಲ್ಲಿ ಯಾರಾದರೂ ಬಂದರೆ ಸ್ಟಾಕ್ ನೀರು ಅಂದರೆ ಒಂದು ತಿಂಗಳಗಟ್ಟಲೆ ನೀರು ಕೂಡಿಟ್ಟು ಬಳಸುವಂಥ ಒಂದು ವಾತಾವರಣ ಇತ್ತು. ಅದರಿಂದ ಆರೋಗ್ಯದ ಮೇಲೆ ದುಷ್ಪರಿಣಾಮ ಬಹಳ ಇತ್ತು. ಆಮೇಲೆ ನಾನು ಇಲ್ಲಿ 2023ಕ್ಕೆ ಬಂದಾಗ ಆಲ್ರೆಡಿ ಬಹಳಷ್ಟು ಹಿಂದಿನ ಅಧಿಕಾರಿಗಳಿರ್ಬೋದು, ಜನಪ್ರತಿನಿಧಿಗಳಿರ್ಬೋದು, ಅವರೆಲ್ಲರ ಶ್ರಮದಿಂದಾಗಿ 24/7 ನೀರಿನ ಯೋಜನೆ ಜಾರಿಯಾಗಿ ಅದು ಸರಿಯಾದಂಥ ಒಂದು ಲಯವನ್ನು ಕಂಡುಕೊಂಡಿರಲಿಲ್ಲ. ಅಂದರೆ ಪುನಃ ಅದನ್ನು ಬಂದ್ ಮಾಡಿ ಅದನ್ನು ಎಲ್ಲ ಗದ್ದಲ ಮಾಡಿದರು. ಆಗ
ಮಾನ್ಯ ಇವತ್ತಿನ ಶಾಸಕರಾದಂಥ ಸನ್ಮಾನ್ಯ ಶ್ರೀಯುತ ಎನ್ ಎಚ್ ಕೋನರೆಡ್ಡಿ ಸಾಹೇಬ್ರ ಜೊತೆ ಚರ್ಚೆ ಮಾಡಿ ಅವರ ಒಂದು ಮಾರ್ಗದರ್ಶನದಲ್ಲಿ ನಾನು ಅದನ್ನು ಕೈಗೆತ್ತಿಕೊಂಡೆ. ನಾನಿಲ್ಲಿ ಚಾರ್ಜ್ ತೊಗೊಂಡಂಥ ಒಂದೇ ಒಂದು ತಿಂಗಳಲ್ಲಿ ಆ ಒಂದು ಎಂಟೈರ್ ಸಿಸ್ಟಮನ್ನು ಒಂದು ಸರಿ ಹಾದಿಗೆ ತಂದು ಕರ್ನಾಟಕ ನಗರ ನೀರು ಸರಬರಾಜು ಮತ್ತು ಒಳಚರಂಡಿ ಮಂಡಳಿಯ ಎಲ್ಲ ಅಧಿಕಾರಿಗಳ ಸಹಯೋಗದೊಂದಿಗೆ ಮತ್ತು ನಮ್ಮ ವಾಟರ್ ಸಪ್ಲೈ ಸಿಬ್ಬಂದಿ ಮತ್ತು ಗುತ್ತಿಗೆದಾರರಾದಂಥ ಅವರ ಸಿಬ್ಬಂದಿಗಳೆಲ್ಲರನ್ನೂ ಒಟ್ಟುಗೂಡಿಸ್ಕೊಂಡು ಒಂದು ನಮ್ಮ ಎಲ್ಲ ಆಡಳಿತ ಮಂಡಳಿಯ ಸದಸ್ಯರು, ಅವತ್ತಿರ್ತಕ್ಕಂಥ ಅಧ್ಯಕ್ಷರು ಮತ್ತು ಹಾಲಿ ಇರ್ತಕ್ಕಂಥ ಎಲ್ಲ ಸದಸ್ಯರು ಕೂಡ ಬಹಳಷ್ಟು ನನಗೆ ಸಪೋರ್ಟ್ ಮಾಡಿದರು. ಅವರೆಲ್ಲರ ಸಹಕಾರದಿಂದ ಒಂದು ತಿಂಗಳಲ್ಲಿ ನಾವು ಆ ಯೋಜನೆಯನ್ನು ಸಾಕಾರಗೊಳಿಸಿದ್ವಿ. ಇವತ್ತು ದೇಶದಲ್ಲಿಯೇ ನಮ್ಮದು 3ನೇ ನಂಬರ್ ಅಂತ ನಾವು ಹೆಮ್ಮೆಯಿಂದ ಹೇಳ್ಕೊಳ್ಳುವಂಥ ನೀರು ಸರಬರಾಜನ್ನು ನಾವು ಮಾಡ್ತಾಯಿದ್ದೀವಿ ಅಣ್ಣಿಗೇರಿ ಪಟ್ಟಣಕ್ಕೆ. ಸೊ ಇದು ಯಾವುದೇ ಥರ ಅಂದರೆ ಪ್ರತಿಯೊಂದು ನೀರಿನ ಹನಿ ಹೊರಗೆ ಹೋಗಬೇಕಾದ್ರೆ ನಮ್ಮದು ಟೆಸ್ಟ್ ಆಗಿಯೇ ನೀರು ಹೊರ ಹೋಗ್ತದೆ. ಮತ್ತು ಇದನ್ನು ಪ್ರತಿಯೊಂದು ಮನೆಗೂ ಕೂಡ ನಾವು ನಿರಂತರವಾಗಿ 24/7 ದಿನದ 24 ಗಂಟೆಗಳ ಕಾಲ ಎಲ್ಲೂ ಕೂಡ ಅಬ್ಸ್ಟ್ಯಾಕಲ್ಸ್ ಇಲ್ಲದೇ ಅವ್ರಿಗೆ ನಾವು ನೀರನ್ನು ಕೊಡ್ತಾ ಬಂದಿದ್ದೀವಿ. ಈಗ ಕಳೆದ 2 ವರ್ಷಗಳಿಂದ ಈ ನೀರನ್ನು ಯಶಸ್ವಿಯಾಗಿ ಪೂರೈಸ್ತಾ ಇದ್ದೀವಿ. ಮತ್ತು ಅದೇ ರೀತಿ ಜನನೂ ಕೂಡ ಅದನ್ನು ಬಹಳ ಮಿತವ್ಯಯವಾಗಿ ಬಳಕೆಯನ್ನು ಮಾಡ್ತಾಯಿದ್ದಾರೆ. ಇದರಿಂದ ಒಟ್ಟಾರೆಯಾಗಿ ನಮ್ಮ ಏನು ಬಲ್ಕ್ ವಾಟರ್ ಸಪ್ಲೈದಲ್ಲಿ ನಾವು 40% ನಾವು ನೀರಿನ ಮಿತವ್ಯಯವನ್ನು ಸಾಧಿಸಿದ್ದೀವಿ. ಅದೇ ರೀತಿ ನಾನ್ ರೆವಿನ್ಯೂ ವಾಟರ್ ಅಂದರೆ ತೆರಿಗೆ ರಹಿತ ನೀರು ಇಲ್ಲ ಅಂತಕ್ಕಂಥ ಒಂದು ಇದ್ರ ಮೇಲೆ ಬಿಲೋ 20% ನಮ್ಮದು ನಾನ್ ರೆವಿನ್ಯೂ ವಾಟರ್ ಇದೆ, ಲೀಕೇಜಸ್ ಇಲ್ಲ. ಸೊ ಒಂದು ಒಳ್ಳೆಯ ಸಿಸ್ಟಮನ್ನು ನಾವು ಜಾರಿಗೆ ತಂದಂಥ ಖುಷಿ ನಮಗಿದೆ. ಅದರ ಜೊತೆಗೇ ಈಗ ನಮ್ಮಲ್ಲಿ ಏನು ಪಾರಂಪರಿಕ ತ್ಯಾಜ್ಯ ಇತ್ತು ಸ್ವಚ್ಛತೆಗೆ ಬಂದರೆ, ಆ ಪಾರಂಪರಿಕ ತ್ಯಾಜ್ಯ ಸುಮಾರು 12,000 ಮೆಟ್ರಿಕ್ ಟನ್ ನಮ್ಮಲ್ಲಿತ್ತು. ಆ 12,000 ಮೆಟ್ರಿಕ್ ಟನ್ನನ್ನು ಕೂಡ ನಾವು ಬಯೋರೆಮಿಡಿಯೇಷನ್ ಮೂಲಕ ಜಿಲ್ಲಾಡಳಿತದ ಸಹಕಾರದೊಂದಿಗೆ ಅದನ್ನು ಕೂಡ ಕ್ಲಿಯರ್ ಮಾಡಿದ್ದೀವಿ. ಕ್ಲಿಯರ್ ಮಾಡಿ ಅದರಿಂದ ಸುಮಾರು 2.5 - 3 ಎಕರೆ ನಾವು ಜಾಗೆಯನ್ನು ಕೂಡ ನಾವು ರಿಕವರ್ ಮಾಡಿಕೊಂಡು ಮುಂದಿನ ನಮ್ಮ ಪ್ರೊಸೆಸ್ಸಿಗೆ ಅದನ್ನು ಎಡೆ ಮಾಡಿಕೊಟ್ಟಿದ್ದೀವಿ ಅಂತ. ಸರಿ, ಈ ಕುಡಿಯುವ ನೀರಿನ ಜೊತೆಲಿ ನೀರಿನ ಸಮಸ್ಯೆ ಹೋಗ್ಲಾಡಿಸುವಂಥ ಪ್ರಯತ್ನಕ್ಕಿಂತ ಅದು ಹೋಗ್ಲಾಡಿಸೇ ಬಿಟ್ರಿ? ಹೌದು, ಸಂಪೂರ್ಣ ಸಂಪೂರ್ಣ ಎಸ್, ಓಕೆ. ಅದರ ಜೊತೆಯಲ್ಲಿ ಕೂಡ ಈ ಆಶ್ರಯ ಮನೆಗಳ ಬೇಡಿಕೆಗಳನ್ನು, ಹೌದು, ಯಾಕಂದರೆ ಒಂದು ಪಟ್ಟಣದಲ್ಲಿ ತುಂಬ ಬೇಡಿಕೆ ಬರೋದು ಒಂದು ವಸತಿ ಬಗ್ಗೆ. ಕೆಲವೊಂದಿಷ್ಟು ಜನರ ಹತ್ರ ಸೈಟ್ ಇರುತ್ತೆ, ಅವ್ರಿಗೆ ಹಾಕಿಸ್ಕೊಳ್ಳಿಕ್ಕೆ ಆಗೋದಿಲ್ಲ. ಕೆಲವೊಂದು ಜನರ ಹತ್ರ ಹಣಕಾಸು ಇರುತ್ತೆ, ಜಾಗ ಇರೋದಿಲ್ಲ. ಅಂಥ ಜನರ ಬಗ್ಗೆ ಶಾಸಕರ ಜೊತೆ ಕೂಡಿಕೊಂಡು ಮತ್ತು ತಾವು ಕೂಡ ಒಂದು ಸಭೆಗೆ ಹೋಗಿರ್ತಕ್ಕಂಥ ಸಂದರ್ಭದಲ್ಲಿ KDP ಸಭೆ ಕೂಡ ತಾವು ಹೋಗ್ತಿರ್ಬೋದು. ಹೋದಂಥ ಸಂದರ್ಭದಲ್ಲಿ ಜಿಲ್ಲಾ ಉಸ್ತುವಾರಿಯವ್ರ ಮುಂದುಗಡೆ ತಾವು ಇಲ್ಲಿಂದ ಬಂದಿರತಕ್ಕಂಥ ಬೇಡಿಕೆಗಳನ್ನು ಯಾವ ರೀತಿ ಪ್ರಸ್ತಾವನೆ ಮಾಡ್ತಾರೆ ಸರ್? ನೋಡಿ, ಈಗ ಆಶ್ರಯ ಸಮಿತಿಗೆ ಅಧ್ಯಕ್ಷರೇ ಶಾಸಕರಿರ್ತಾರೆ. ವಿಶೇಷವಾಗಿ ನಮ್ಮ ನವಲಗುಂದ ವಿಧಾನಸಭಾ ಕ್ಷೇತ್ರದ ಶಾಸಕರಾದಂಥ ಸನ್ಮಾನ್ಯ ಎನ್ ಎಚ್ ಕೋನರೆಡ್ಡಿ ಸಾಹೇಬರು ತಮ್ಮ ಜೀವನದುದ್ದಕ್ಕೂ ಕೂಡ ಬಹಳ ಬಡವರ ಬಗ್ಗೆ ಸದಾ ಪ್ರೀತಿಯನ್ನು ಇಟ್ಕೊಂಡು ಬಂದವರು. ಅವರು ಆರಿಸಿ ಬಂದ ತಕ್ಷಣ ಈ ಹಿಂದೆ ಅವರು 2013 - 18ರಲ್ಲಿ ಇದೇ ಕ್ಷೇತ್ರದಲ್ಲಿ ಅವರು ಶಾಸಕರಾಗಿದ್ದಾಗ ಅವರು ಸುಮಾರು 19 ಎಕರೆ ಜಮೀನನ್ನು ಅವರು ಖರೀದಿ ಮಾಡಿದರು. ಅಲ್ಲಿ ನಿವೇಶನಗಳನ್ನು ಮಾಡಿ ಹಂಚಿಕೆಯನ್ನು ಕೂಡ ಮಾಡಿದರು. ಆದರೆ ಅವರಿಗೆ ಹಕ್ಕುಪತ್ರವನ್ನು ಆಯ್ಕೆಯನ್ನು ಮಾಡಿದರು, ಅವರಿಗೆ ಹಕ್ಕುಪತ್ರ ಕೊಟ್ಟಿರಲಿಲ್ಲ. ಸುಮಾರು 650 ಜನ ಆಯ್ಕೆಯನ್ನು ಮಾಡಿದರು, ಅವರಿಗೆ ಹಕ್ಕುಪತ್ರವನ್ನು ಕೊಟ್ಟಿರಲಿಲ್ಲ. ಈ ಸಾರಿ ಅವರು 2023ಕ್ಕೆ ಆರಿಸಿ ಬಂದ ತಕ್ಷಣವೇ ನಾನು ಇಲ್ಲಿ ಮುಖ್ಯಾಧಿಕಾರಿಯಾಗಿ ಬಂದ ಕೂಡಲೇ ಅವರ ಜೊತೆ ಅವರ ಮಾರ್ಗದರ್ಶನದಲ್ಲಿ ಅವರ ನಿರ್ದೇಶನದಂತೆ 650 ಜನ ಏನಿದ್ರು ಆ 650 ಜನಕ್ಕೆ ಮೊದಲನೇ ಹಂತದಲ್ಲಿ ನಾವು ಹಕ್ಕುಪತ್ರಗಳನ್ನು ಕೊಡುವಂಥ ಪ್ರಯತ್ನ ಮಾಡಿ ಅದರಲ್ಲಿ ಯಶಸ್ವಿಯಾದ್ವಿ. ಇವತ್ತಿನ ಸರ್ಕಾರದಲ್ಲಿ ವಸತಿ ಮಂತ್ರಿಗಳಾದಂಥ ಸನ್ಮಾನ್ಯ ಜಮೀರ್ ಅಹಮದ್ ಸಾಹೇಬರು ಬಂದು ಇಲ್ಲೇ ನಮ್ಮ ಪುರಸಭೆಯ ಮುಂಭಾಗದಲ್ಲಿ ಒಂದು ವೇದಿಕೆಯನ್ನು, ಬೃಹತ್ ವೇದಿಕೆಯಲ್ಲಿ ಆ ಒಂದು ಹಕ್ಕುಪತ್ರಗಳನ್ನು ಹಂಚಿಕೆ ಮಾಡುವಂಥ ಕಾರ್ಯಕ್ರಮಗಳನ್ನು ಮಾಡಿದ್ವಿ. ಇದರ ಮುಂದುವರೆದಂತೆ ವಿಶೇಷವಾಗಿ ಆಶ್ರಯ ಬಡವರಿಗೆ ಒಂದು ಸೂರನ್ನು ಒದಗಿಸಲೇಬೇಕು. ಶತಾಯಗತಾಯ ನಾವು ಎಂಥ ಮನೆಯಲ್ಲಿ ಇರ್ತೀವಿ ಅಂಥ ಒಂದು ಒಳ್ಳೆಯ ಸಣ್ಣದಿದ್ದರೂ ಕೂಡ ಚೊಕ್ಕಟವಾದಂಥ ಒಂದು ಮನೆಯನ್ನು ಕಟ್ಟಿಕೊಡ್ಬೇಕು ಅವ್ರಿಗೆ. ಈ ನಮಗೆ ಒಂದು ಚಾಲೆಂಜಿಂಗ್ ಟಾಸ್ಕ್ ಅಂದರೆ ಈ ಏರಿ ಭೂಮಿ. ಈ ಏರಿ ಭೂಮಿಯಲ್ಲಿ ಅವ್ರಿಗೆ ಒಳ್ಳೆ ಮನೆ ಕಟ್ಟಬೇಕು ಅನ್ನೋದು ಶಾಸಕರ ಕನಸು. ಅದಕ್ಕಾಗಿ ಅವರು ತಮ್ಮ ವೈಯಕ್ತಿಕ ಶ್ರಮವನ್ನು ಹಾಕಿ ವೈಯಕ್ತಿಕ ತಂಡವನ್ನು ರಚಿಸಿ ಈಗಾಗಲೇ ನವಲಗುಂದಲ್ಲಿ ಪ್ರಾಯೋಗಿಕವಾಗಿ ಸುಮಾರಷ್ಟು ಮನೆಗಳನ್ನು ಅವರು ಅಂದಾಜು ಒಂದು ಮನೆಗೆ 7.5 ಲಕ್ಷ ರೂಪಾಯಿ ತಂಗೆ ಒಂದು ಯೂನಿಟ್ ಕಾಸ್ಟನ್ನು ಮಾಡಿ ಎಷ್ಟು ಸಾಧ್ಯನೋ ಅಷ್ಟು ಎಲ್ಲ ಬೇರೆ ಬೇರೆ ಕಡೆಯಿಂದ ಎಲ್ಲ ಕನ್ಸ್ಟ್ರಕ್ಷನ್ ಮಾಡ್ತಕ್ಕಂಥ ಇಂಜಿನಿಯರ್ಸ್ಗಳ ಜೊತೆ ಅಭಿಪ್ರಾಯಗಳನ್ನು ಪಡೆದು ಅವರು ವಿಶೇಷ ಕಾಳಜಿ ವಿಶೇಷ ಪ್ರೀತಿಯಿಂದ ಅಲ್ಲಿ ಆರಂಭ ಮಾಡಿದ್ದಾರೆ. ಅದು ಯಶಸ್ವಿ ಕೂಡ ಆಗಿದ್ದಾರೆ. ಅದಕ್ಕೆ ಅದೇ ರೀತಿ ಈಗ ಬರ್ತಕ್ಕಂಥ ಆರ್ಥಿಕ ವರ್ಷ ಅಂದರೆ 26-27ನೇ ಸಾಲಿನೊಳಗೆ ಈ ಅಣ್ಣಿಗೇರಿಯಲ್ಲೂ ಕೂಡ ಏನು ನಾವು 650 ಮನೆಗಳನ್ನು ಕೊಟ್ಟಿದ್ವಿ, ಆ 650 ಮನೆಗಳನ್ನು ಕೂಡ ಕನ್ಸ್ಟ್ರಕ್ಷನ್ ಮಾಡಲಿಕ್ಕೆ ಈಗಾಗಲೇ ಅವರು
ಯೋಜನೆಯನ್ನು ರೂಪಿಸಿದ್ದಾರೆ. ಈಗಾಗಲೇ ನಮಗೂ ಕೂಡ ಇನ್ನೂ ಅವರ ಒತ್ತಡದ ಅವರ ಸ್ಪೀಡ್ಗೆ ನಮಗೆ ಕೆಲಸ ಮಾಡಲಿಕ್ಕೆ ಆಗ್ತಾ ಇಲ್ಲ ಅಂದ್ರೂ ತಪ್ಪಿಲ್ಲ. ಬಿಕಾಸ್ ಅದಕ್ಕೆ ಅಷ್ಟು ಸ್ಪೀಡ್ ಇದ್ದಾರೆ, ಭಾಳ ಸ್ಪೀಡ್ ಇದ್ದಾರೆ. ಮತ್ತು ನಮಗೇನಾಗಿದೆ ಅಂದರೆ ಅವ್ರ ಸ್ಪೀಡ್ಗೆ ಕೆಲಸ ಮಾಡೋಕ್ಕೆ ನಮ್ಮದೇ ಆದಂಥ ಕೆಲವೊಂದು ಅಡೆತಡೆಗಳು, ಸಿಬ್ಬಂದಿಗಳ ಕೊರತೆ, ತಾಂತ್ರಿಕ ಸಮಸ್ಯೆಗಳಿದೆ. ಸಹಜ, ಮ್ಯಾನ್ಯಲ್ ಸಮಸ್ಯೆಗೆ ಕಾಮನ್ ಆಗಿ ಇದ್ದೇ ಇರುತ್ತೆ. ಸರಿ, ಓಕೆ. ಈ ಪಟ್ಟಣದಲ್ಲಿ 23 ಜನ ಕೌನ್ಸಿಲರ್ ಅವರು, ಹೌದು, ನಾಮನಿರ್ದೇಶನದವ್ರನ್ನ ಹೌದು, ಅವ್ರನ್ನ ಬಿಟ್ಟರೆ 23 ಜನ. 23 ಜನರಲ್ಲಿ GB ಮೀಟಿಂಗ್ನಲ್ಲಿ ಒಂದು ಸಾಮಾನ್ಯ ಸಭೆಯಲ್ಲಿ ಕೂಡ ಶಾಸಕರ ಸಮ್ಮುಖದಲ್ಲಿ ಇದ್ದಿರ್ತಕ್ಕಂಥ ಸಂದರ್ಭದಲ್ಲಿ ಬಂದಿರತಕ್ಕಂಥ ಬೇಡಿಕೆಗಳಿಗೆ ನಿಮ್ಮ ಮೇಲೆ ಕೆಲವೊಂದಿಷ್ಟು ಸದಸ್ಯರುಗಳು ರೌಡ್ ಆಗ್ತಾರೆ. ಏನ್ರಿ ಚೀಫ್ ಆಫೀಸರ್ ನೀವೇನು ಮಾಡ್ತಾ ಇದ್ದೀರ ಅಂತೇಳಿ. ಆ ಸಂದರ್ಭದಲ್ಲಿ ಬಂದಿರತಕ್ಕಂಥ ಪ್ರಶ್ನೆಗಳನ್ನು ಶಾಸಕರಿಗೆ ಮನವೊಲಿಸಿ ಈ ಪಟ್ಟಣಕ್ಕೆ ತರೋದರಲ್ಲಿ ಯಾವ ರೀತಿ ಪಾತ್ರ ವಹಿಸ್ತಾ ಇದೆ? ನೋಡಿ, ಇದು ಸ್ಥಳೀಯ ಆಡಳಿತ ಅಂದಮೇಲೆ ನಮ್ಮದು ಮುಖ್ಯಾಧಿಕಾರಿ ಹುದ್ದೆ ಅಂದರೆ ನೇರವಾಗಿ ಜನಸಾಮಾನ್ಯರಿಗೆ ಒಂದು ಸ್ಪಂದಿಸುವಂಥ ಕೆಲಸ. ಅದೇ ರೀತಿ ಆಡಳಿತ ಮಂಡಳಿಯ ಸದಸ್ಯರು ಕೂಡ ಅವರಿಗೆ ಜನರಿಂದ ಬೇಡಿಕೆಗಳು ಹೆಚ್ಚಿರ್ತವೆ. ಅವ್ರದ್ದು ಕೂಡ ಸುಮಾರಷ್ಟು ಬೇಡಿಕೆಗಳಿರ್ತದೆ. ಆರ್ಥಿಕ ಪರಿಸ್ಥಿತಿಯನ್ನು ನೋಡಿಕೊಂಡು ಅವ್ರ ಜೊತೆ ನಾವು ವ್ಯವಹರಿಸಬೇಕಾಗ್ತದೆ. ಅವ್ರು ಹೇಳಿದಂಥ ಎಲ್ಲ ಕೆಲಸಗಳನ್ನು ಒಟ್ಟಿಗೆ ಒಮ್ಮೆಲೇ ತೆಗೆದುಕೊಳ್ಳೋಕ್ಕೆ ಆಗುವುದಿಲ್ಲ. ಕೆಲವೊಂದು ಯೋಜನೆಗಳಿಗೆ ಟೈಮ್ ಬೇಕಾಗ್ತದೆ. ಅವ್ರಿಗೆ ಜನ ಕಾಡಿದಾಗ ಆಟೋಮೆಟಿಕ್ಕಾಗಿ ಅವ್ರು ಬಂದು ನಮ್ಮ ಮೇಲೆ ಒತ್ತಡವನ್ನು ಹಾಕುವಂಥದ್ದಾಗಿರ್ಬೋದು. ಮಾತನಾಡುವಾಗ ಆಡಳಿತದಲ್ಲಿ ಏರುಪೇರುಗಳು ಇದೇ ಇರ್ತವೆ ಸಾಮಾನ್ಯ. ಅದನ್ನು ನಾವು ಯಾವುದೂ ಕೂಡ ಅನಿವಾರ್ಯ, ನಾವು ಯಾಕಂದರೆ ಅದೇ ಫೀಲ್ಡಲ್ಲಿ ಇರೋದ್ರಿಂದ ಅವರಿಗೆ ನಾವು ಮನವೊಲಿಸುವಂಥ ಕೆಲಸವನ್ನು ಮಾಡ್ತೀವಿ. ಅದನ್ನು ಶಾಸಕರ ಗಮನಕ್ಕೆ ತರ್ತೀವಿ. ಇನ್ನೂ ಹೆಚ್ಚಿನ ಅನುದಾನಕ್ಕಾಗಿ ಸರ್ಕಾರದ ಮೇಲೆ ಒತ್ತಡ ಹಾಕುವಂಥ ಪ್ರಯತ್ನಗಳನ್ನು ಮಾಡ್ತೀವಿ. ಮಾಡಿ ನಾವು ಸುಗಮ ಆಡಳಿತಕ್ಕೆ ಮತ್ತು ಜನಸಾಮಾನ್ಯರಿಗೆ ಮೂಲಭೂತ ಸೌಲಭ್ಯಗಳನ್ನು ಕಲ್ಪಿಸುವಲ್ಲಿ ನಮ್ಮ ಪಾತ್ರ ಏನು ಅನ್ನೋದನ್ನು ನಾವು ಅಲ್ಲಿ ನಿರೂಪಿಸಬೇಕಾಗ್ತದೆ. ಅದನ್ನು ನಾವು ಮಾಡ್ತಾ ಹೊರಟಿದ್ದೀವಿ. ಸರಿ ಸರ್, ನಾವು ಕೇಳಿದ ಪ್ರಕಾರ ಈ ರಾಜ್ಯ ಸರ್ಕಾರ ಬಂದಾಗಿಂದ ಗ್ಯಾರಂಟಿಯಿಂದ ಅನುದಾನ ಬರ್ತಾ ಇಲ್ಲ. ಚೀಫ್ ಆಫೀಸರ್ ಮುಂದುಗಡೆ ಹೋದರೂ ಕೂಡ ಅನುದಾನ ಕೊರತೆಗಳನ್ನು ಸಮಸ್ಯೆಗಳು ಇರುತ್ತೆ. ಆ ರೀತಿ ಆಗ್ತಾ ಇದೆಯಾ? ಇಲ್ಲ, ನಮಗೆ ನಾನು ಇಲ್ಲಿ ಕಳೆದ 2023ರಿಂದ ಬಂದಾಗಿಂದನೂ ಕೂಡ ಯಾವುದೇ ರೀತಿಯ ವೇತನಕ್ಕಾಗಲಿ ಅಭಿವೃದ್ಧಿಗಾಗಲಿ ಅನುದಾನದ ಕೊರತೆ ಅಂತೂ ಆಗಿಲ್ಲ. ಅನುದಾನ ನಿಯಮಿತವಾಗಿ ಬರ್ತಾಯಿದೆ. ಆಮೇಲೆ ಇನ್ನೂ ಹೆಚ್ಚಾಗಿ ನಾನು ಹೇಳಬೇಕಂದ್ರೆ, ನಾವು ಮೊದಲೆಲ್ಲ ಏನು ಮಾಡ್ತಾಯಿದ್ವಿ, ಆಲಸ್ಯಗಳ ಭಾಳಾಗಿದ್ವಿ ನಾವು. ಅಂದರೆ ಈ ವರ್ಷ ದುಡ್ಡು ಈಗ ಏಪ್ರಿಲಿಗೆ ನಮಗೆ ಬಜೆಟ್ ಇಯರ್ ಆರಂಭ ಆದರೂ ಕೂಡ ನಮಗೆ ಅಲೋಕೇಶನ್ ಆಗೋದು ಜೂನ್ ಜುಲೈಗೆ ಆಗೋದು. ಅಲೋಕೇಶನ್ ಆದಮೇಲೆ ನಾವು ಆ್ಯಕ್ಷನ್ ಪ್ಲ್ಯಾನ್ ಮಾಡಲಿಕ್ಕೆ ಒಂದು 3 ತಿಂಗಳ ತೊಗೊಳ್ಳೋದು. ನಿಷ್ಕಾಳಜಿ ಅನ್ನೋಕ್ಕಿಂತನೂ ಹೆಂಗೂ ಅವರಿಂದನೂ ನಮ್ಮಿಂದನೂ ಡಿಲೇ ಆಗ್ತಾ ಈ ವರ್ಷದ ಕಾಮಗಾರಿಗಳನ್ನು ಮುಂದಿನ ವರ್ಷ ಮಾಡೋದು, ಮುಂದಿನ ವರ್ಷದ ಕಾಮಗಾರಿಗಳನ್ನು ಮುಂದಿನ ವರ್ಷಕ್ಕೆ, ಹೀಗೆ ಕ್ಯಾರಿ ಫಾರ್ವರ್ಡ್ ಆಗಿ ಮಾಡ್ತಾ ಬರ್ತಾ ಇದ್ವಿ. ಬಟ್ ಈಗ ಬಂದಿರತಕ್ಕಂಥ ನಮ್ಮ ಈ ನಗರಾಭಿವೃದ್ಧಿ ಇಲಾಖೆಯ ಕಾರ್ಯದರ್ಶಿ, ನಮ್ಮ ಮೊದಲಿದ್ದಂಥ ಜಿಲ್ಲಾಧಿಕಾರಿಗಳಾದಂಥ ನಮ್ಮ ಚೋಳನ್ ಮೇಡಮ್, ದೀಪಾ ಚೋಳನ್ ಮೇಡಮ್ ಅವರು ನಮ್ಮ ನಗರಾಭಿವೃದ್ಧಿ ಇಲಾಖೆ ಕಾರ್ಯದರ್ಶಿಗಳಾದಮೇಲೆ ನಮಗೆ ಪ್ರತಿ ವಾರ 15 ದಿನಕ್ಕೊಮ್ಮೆ ಮೀಟಿಂಗ್ ಮಾಡ್ತಾರೆ. ಆ ಮೀಟಿಂಗಲ್ಲಿ ಪ್ರತಿಯೊಂದು ULB, ನಾವು ಒಂದು ಮುನ್ಸಿಪಾಲ್ಟಿಗಳಲ್ಲಿ 23 ವಾರ್ಡ್ಗಳದ್ದನ್ನು ಸಮಸ್ಯೆ ಮಾಡ್ಕೊಂಡಿರ್ತೀವಿ. ಅವರು ಇಡೀ ರಾಜ್ಯದ್ದು ಪ್ರತಿಯೊಂದು ಪುರಸಭೆ ಪಟ್ಟಣ ಪಂಚಾಯಿತಿಯ ಕಾಮಗಾರಿವಾರು ಅವರು ರಿವ್ಯೂವನ್ನು ಮಾಡಿ ನಮ್ಮನ್ನು ಎಲ್ಲರನ್ನೂ ಕೂಡ ಒಂದು ಮುಖ್ಯವಾಹಿನಿಗೆ ತಂದಿದ್ದಾರೆ. ಇವತ್ತು ಯಾವುದೂ ಕೂಡ ಲೆಗಸಿ ಇಲ್ಲ ನಮ್ಮ ಹತ್ರ. ಅಂದರೆ ಲೆಗಸಿ ಅಂದರೆ ಹಿಂದಿನಿಂದ ಯಾವುದು ಪಾರಂಪರಿಕ ಉಳಿಕೆ ಯಾವುದೂ ಇಲ್ಲ. ಆಯಾ ವರ್ಷದ ಕಾಮಗಾರಿಗಳನ್ನು ಆಯಾ ವರ್ಷದಲ್ಲೇ ನಾವು ಮಾಡುವಂಥ ಮಟ್ಟಿಗೆ ನಮ್ಮ ಇಲಾಖೆಯನ್ನು ಅವರು ಕೊಂಡೊಯ್ದಿದ್ದಾರೆ. ಈ ಕೌನ್ಸಿಲರ್ನ ಬಿಟ್ಟು ನೇರವಾಗಿ ನಿಮ್ಮ ಹತ್ರ ಬರುವಂಥ ಜನಸಾಮಾನ್ಯರು 100% ನೇರವಾಗಿ ಬಂದಂಥ ಸಂದರ್ಭದಲ್ಲಿ ಇವರೇ ಕೌನ್ಸಿಲರ್ ಬಗ್ಗೆ ಕೆಲವೊಂದಿಷ್ಟು ಅವ್ರಿಗೆ ಆರೋಪ ಇರುತ್ತೆ, ಕೆಲವೊಂದಿಷ್ಟು ವಿಷಯಗಳು ಕೂಡ ಪ್ರಸ್ತಾವನೆ ಆಗ್ತಾ ಇರುತ್ತೆ. ಅಂಥವ್ರು ನಿಮ್ಮ ಮುಂದುಗಡೆ ಬಂದಂಥ ಸಂದರ್ಭದಲ್ಲಿ ಬಂದಿರತಕ್ಕಂಥ ಬೇಡಿಕೆಗಳನ್ನು ಯಾವ ರೀತಿ ಅವರಿಗೆ ತಾಳ್ಮೆಗಿಂದ, ಯಾಕೆಂದರೆ ತಮ್ಮ ಕೆಲಸನೇ ಇರೋದು ತಾಳ್ಮೆ, ರೌಡಿನಿಂದ ಮಾತಾಡಿದರೆ ಆಗೋದಿಲ್ಲ. ನಮ್ಮ ಸಿಟ್ಟನ್ನು ನಾವು ಹೊರಗಡೆ ಇರಬೇಕು, ಅವ್ರಿಗೆ ಬಂದಿರತಕ್ಕ ಸಿಟ್ಟನ್ನು ಮಾಡಿಸೋದೇ ನಮ್ಮದು ಪ್ರಯತ್ನ. ಯಾವ ರೀತಿ ಬಂದಿರತಕ್ಕಂಥ ಜನಸಾಮಾನ್ಯ ರೌಡನ್ನು ತಾವು ನೋಟಲಾಗಿ ಮಾಡಿಸ್ತೀರಿ? ಅನಿವಾರ್ಯ, ಅವರು ಎಮೋಷನಲ್ ಆಗಿ ಬಂದಿರ್ತಾರೆ. ಈಗ ತಮ್ಮ ಎದುರಿಗೇನೋ ಒಂದು ಕಾಲ್ ಬಂತು, ಅನಿವಾರ್ಯ. ಅಂಥದ್ದು ಸಂದರ್ಭದಲ್ಲಿ ನಾವು ಇಮಿಡಿಯೇಟ್ ಆಗಿ ಅದಕ್ಕೆ ರಿಯಾಕ್ಟ್ ಮಾಡೋದ್ರಿಂದ ಅಲ್ಲಿ ಮತ್ತೊಂದು ಅನಾಹುತ ಆಗೋದಕ್ಕೂ ಕೂಡ ದಾರಿ ಇರ್ತದೆ. ಅದನ್ನು ಆಗಿನ ಟೈಮಿಂಗಿಗೆ ನಾವು ಅದನ್ನು ಸ್ವಲ್ಪ ಸಮಾಧಾನವನ್ನು ಮಾಡಿಕೊಂಡು ಅವ್ರದ್ದು ಏನಿದೆ ಗ್ರೀವೆನ್ಸಸ್ ಅದು ಸರಿ ಇದೆಯಾ ತಪ್ಪಿದೆಯಾ ಅದನ್ನು ನೋಡಿಕೊಂಡು ಅವ್ರಿಗೆ ಕುಂದಿರಿಸಿ, ಇದನ್ನು ನಿಮ್ಮದು ಸರಿಯಾದ ಹಾದಿಯೊಳಗೆ ಇಲ್ಲ, ಇದು ಈ ಥರ ಮಾಡ್ಲಿಕ್ಕೆ ಬರೋದಿಲ್ಲ, ಈ ಥರ ಮಾಡ್ಲಿಕ್ಕೆ ಬರ್ತದೆ, ಅದನ್ನು ಅವ್ರ ಜೋಡಿ ಕನ್ವಿನ್ಸ್ ಮಾಡಿ ಅವ್ರ ಜೋಡಿ ಸಮಾಧಾನವಾಗಿ ಅವ್ರನ್ನ ಮೊದಲ ಶಾಂತ ಮಾಡಿ ಅವರಿಗೆ ಹೇಳಿ ಕಳಿಸುವಂಥ ವ್ಯವಸ್ಥೆ ಮಾಡ್ತೀವಿ. ಆಮೇಲೆ ಅವರು ಕೌನ್ಸಿಲರ್ ಮೇಲೆ ದೂರು, ಆ ದೂರುಗಳಿಗೆ ಇಲ್ಲಿ ಅವಕಾಶ ಇಲ್ಲ. ಅವರು ಯಾವ ಕೆಲಸಕ್ಕೆ ಬಂದಿರ್ತಾರೆ ಆ ಕೆಲಸ ಕೇಳಿ ಸಾರ್ವಜನಿಕವಾಗಿ ಕೆಲಸ ಮಾಡಿಸ್ಕೊಳ್ಲಿಕ್ಕೆ ನಾವು ರೆಡಿ ಇದ್ದೀವಿ. ಆ ದೂರು ದುಮಾನ ನಾವು ಯಾವುದೂ ಕೂಡ ಅವಶ್ಯಕತೆ ಬೀಳೋದಿಲ್ಲ, ಅಪ್ರಸ್ತುತ. ಸರಿ, ಇಲ್ಲಿವರೆಗೆ ತಾವು ಇಲ್ಲಿ ಚೀಫ್ ಆಫೀಸರ್ ಆಗಿ ಬಂದಾಗಿಂದ ಇಲ್ಲಿವರೆಗೆ ಎಷ್ಟು ಬಜೆಟನ್ನು ಕೂಡ SC ST ಮೀಸಲಾಗಿರಲಿ,
ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆ ಆಗಿರಲಿ ಮತ್ತು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಆಗಿರಲಿ ಮತ್ತು ಜನರಲ್ ಆಗಿರಲಿ ಬಂದಿರತಕ್ಕಂಥ ಬಜೆಟ್ನಲ್ಲಿ ಇಲ್ಲಿಯವರೆಗೆ ಎಷ್ಟು ಅಭಿವೃದ್ಧಿ ನಿಮ್ಮ ಪಟ್ಟಣಕ್ಕೆ ಯಶಸ್ಸನ್ನು ಕಂಡಿದೆ? 100% ನಮ್ಮದು ಯಶಸ್ಸಾಗಿದೆ. 2023 ನಾನು ಬಜೆಟ್ ಆದಮೇಲೆ ಬಂದೆ. 24 ಮತ್ತು 25 ಎರಡು ಬಜೆಟ್ ಮಾಡಿದೆ. ಈಗ 26 27ನೇ ಸಾಲಿನ ಬಜೆಟನ್ನು ಕೂಡ ನಾವು ಪೂರ್ವಭಾವಿ ಬಜೆಟನ್ನು ಕೂಡ ಮಾಡಿದ್ದೀವಿ. ಬಜೆಟನ್ನು ಇದೇ ತಿಂಗಳಲ್ಲಿ ನಾವು ಮಾಡ್ತೀವಿ. ಈಗ ಸ್ವಲ್ಪ ಈ ಮಾನ್ಯ ಮುಖ್ಯಮಂತ್ರಿಗಳ ಕಾರ್ಯಕ್ರಮ ಇರೋದ್ರಿಂದ ಡೇಟ್ ತೆಗ್ದಿಲ್ಲ. ನಾವು ಮಾಡ್ತೀವಿ. ಬಿಫೋರ್ 15th ವಿಲ್ ಕಂಡಕ್ಟ್ ದಿ ಬಜೆಟ್ ಮೀಟಿಂಗ್. ಬಟ್ ಈಗ ನಾವು ಮಾಡಿದಂಥ ಕಳೆದ 2 ಬಜೆಟಲ್ಲೂ ಕೂಡ ನಾವು ಸಾಕಷ್ಟು ಯಶಸ್ಸನ್ನು ಕಂಡಿದ್ದೀವಿ. ಸರ್ಕಾರದಿಂದ ಪ್ರತಿ ವರ್ಷ SC/ST ಅವರಿಗೆ 13 ಲಕ್ಷ ಬರ್ತದೆ. ಅದರಲ್ಲಿ 40-60 ರೇಷಿಯೋ ಮಾಡ್ತೀವಿ. ಆಮೇಲೆ ST ಅವರಿಗೆ 5 ಲಕ್ಷ ಬರ್ತದೆ. ಆಮೇಲೆ ಅದೇ ರೀತಿ ಫಿಸಿಕಲ್ ಹ್ಯಾಂಡಿಕ್ಯಾಪ್ಟಿಗೆ ಒಂದು 5 ಲಕ್ಷ ಬರ್ತದೆ. ಅದೇ ರೀತಿ ಇತರೆ ಹಿಂದುಳಿದ ವರ್ಗಕ್ಕೆ 7.25 ಕೂಡ ನಾವು ಅನುದಾನವನ್ನು ಮೀಸಲಿಟ್ಟು ಅದರಲ್ಲೂ ಕೂಡ 40-60 ರೇಷಿಯೋದಲ್ಲಿ ವೈಯಕ್ತಿಕ ಸೌಲಭ್ಯಗಳು ಮತ್ತು ಕಮ್ಯುನಿಟಿ ಸೌಲಭ್ಯಗಳನ್ನು ನಾವು ಮಾಡಿಕೊಡ್ತಾ ಬಂದಿದ್ದೀವಿ. ಸರಿ, ಈ ಮೀಸಲುವಾಗಿ ನಾವು ಬಗ್ಗೆ ಚರ್ಚೆ ಮಾಡಿದ್ವಿ. ಈ ಸ್ಥಳೀಯ ತೆರಿಗೆ ವಿಷಯ ಅಂದರೆ ನಾನು ಸಮಯದ ವಿಚಾರ ಮಾಡ್ತಾ ಕೊನೆ ಹಂತಕ್ಕೆ ಬರ್ತಾ ಇದ್ದೇನೆ, ಯಾಕಂದರೆ ನಿಮಗೂ ಜನ ಕಾಯ್ತಾ ಇರ್ತಾರೆ. ಈ ತೆರಿಗೆ ವಸೂಲಿ ಒಂದು ಕಮರ್ಷಿಯಲ್ ಸ್ಥಳೀಯವಾಗಿ ನಿಧಿ ಬರಬೇಕಂದ್ರೆ ನಮಗೆ ಸ್ಥಳದಿಂದಲೇ ಬರಬೇಕು. ಅದಕ್ಕೆ ಮೊದಲೇ ನಾವು ಪ್ರಾತಿನಿಧ್ಯ ಕೊಡಬೇಕು. ನಿಮ್ಮ ಪೌರ ಕಾರ್ಮಿಕರು ದಿನನಿತ್ಯ ಸ್ವಚ್ಛತೆ ಕೆಲಸವನ್ನು ಮಾಡ್ತಾ ಇರ್ತಾರೆ. ನಂತರ ನಿಮ್ಮ ಸಿಬ್ಬಂದಿಯವರು ವಸೂಲಿಗಂತ ಹೋಗ್ತಾರೆ. ಯಾವ ರೀತಿ ವಸೂಲಿ ಬಗ್ಗೆ ತಾವು ಜಾಗೃತಿ ಮೂಡಿಸುವಂಥ ಕೆಲಸ ನಿಮ್ಮ ವಾರ್ಡಿನ ಕೌನ್ಸಿಲರ್ ಜೊತೆ ಚರ್ಚೆ ಮಾಡಿಕೊಂಡು ಶಾಸಕರ ಸಮ್ಮುಖದಲ್ಲಿ ಈ ಒಂದು ತೆರಿಗೆ ವಸೂಲಿ ಆದರೆ ಮೊದಲೇ ಬೆನಿಫಿಟ್, ನಂತರ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರದಿಂದ ಬೆನಿಫಿಟ್. ಮೊದಲೇ ಮೂಲ ಬೆನಿಫಿಟ್ ನಮ್ಮ ಮನೆಗೆ ಮಕ್ಕಳೇ ದುಡಿದು ಕೊಡ್ಲಿಲ್ಲ ಅಂದ್ರೆ ಮನೆ ಹೆಂಗೆ ನಡಿಬೇಕು, ಹಾಗೆ ತೆರಿಗೆ ಬಂದಿಲ್ಲ ಮುಂದಿನ ಅಭಿವೃದ್ಧಿ ಆಗೋದಿಲ್ಲ. ಇದ್ರ ಬಗ್ಗೆ ತಮಗೆ ಏನು ಜಾಗೃತಿ ಸರ್? ನೋಡಿ, ನಮ್ಮಲ್ಲಿ ಇರ್ತಕ್ಕಂಥ ಸುಮಾರು 10,000 ಪ್ರಾಪರ್ಟಿಗಳು ಯಾವ ತೆರಿಗೆಯಿಂದ ಹೊರಗಿದ್ದು ಅವು ಕೂಡ ತೆರಿಗೆಗೆ ಒಳಪಡಿಸಲಿಕ್ಕೆ ಸರ್ಕಾರದ ಒಂದು ಏನು ಮಾರ್ಗಸೂಚಿ ಇತ್ತು ಕಳೆದ 2 ವರ್ಷಗಳಿಂದ ಅದನ್ನು ಕೂಡ ತೆರಿಗೆ ವ್ಯಾಪ್ತಿಗೆ ತರುವಂಥ ವ್ಯವಸ್ಥೆಯನ್ನು ಮಾಡಿದ್ದೀವಿ. ಸುಮಾರು ಈಗಾಗಲೇ ನಮ್ಮದು ಒಂದು ವರ್ಷಕ್ಕೆ ಒಂದು 90 ಲಕ್ಷ ನಮ್ಮದು ಆಸ್ತಿ ತೆರಿಗೆಯಿಂದ ಬರ್ತದೆ. ಅದರಲ್ಲಿ ರಿಕವರಿ ಸ್ವಲ್ಪ ಇಲ್ಲಿ ಕೃಷಿ ಪ್ರಧಾನವಾದಂಥ ಪ್ರದೇಶ ಆಗಿರೋದ್ರಿಂದ ವಸೂಲಾತಿ ಪ್ರಗತಿಯಲ್ಲಿ ಸ್ವಲ್ಪ ನಿಧಾನಗತಿ ಇರ್ತದೆ. ಅದನ್ನು ಅವರಿಗೆ ರೈತರಿಗೆ ಕೈಗೆ ಬರ್ತಕ್ಕಂಥ ಬೆಳೆಗಳು ಬಂದಾಗ ಅವರಿಂದ ಮನವೊಲಿಸಿ ತೆರಿಗೆಯನ್ನು ತುಂಬಿಸುವಂಥದ್ದಾಗಿರ್ಬೋದು, ಅಥವಾ ಅವ್ರ ಮೇಲೆ ಯಾವ ರೀತಿ ಕ್ರಮ ಆಗ್ತದೆ ಅನ್ನುವಂಥ ತಿಳುವಳಿಕೆಯನ್ನು ಆಗಿರ್ಬೋದು. ನಮ್ಮ ಕಸದ ವಾಹನಗಳ ಮೂಲಕ ಪ್ರತಿದಿನ ನಾವು ಅನೌನ್ಸ್ಮೆಂಟು ಕೂಡ ಮಾಡ್ತೀವಿ. ಆ ಒಂದು IC ಕಾರ್ಯಕ್ರಮವನ್ನು ಕೂಡ ಮಾಡ್ತೀವಿ, ಶಿಕ್ಷಣ ಕೊಡುವಂಥದ್ದು ಕೂಡ ಮಾಡ್ತೀವಿ. ಅದೇ ರೀತಿ ನಮ್ಮ ಎಲ್ಲ ಗೌರವಾನ್ವಿತ ಎಲ್ಲ ಸದಸ್ಯರ ಒಂದು ವಿಶ್ವಾಸವನ್ನು ತಗೊಂಡು ಯಾವ ವಾರ್ಡಲ್ಲಿ ಯಾರು ಬಹಳಷ್ಟು ತೆರಿಗೆಯನ್ನು ಇಟ್ಕೊಂಡಿದ್ದಾರೆ ಅವ್ರ ಮೂಲಕನೂ ಅವರಿಗೆ ಒತ್ತಡವನ್ನು ಹಾಕಿ ವಸೂಲು ಮಾಡುವಂಥ ಕಾರ್ಯಕ್ರಮವನ್ನು ಮಾಡ್ತೀವಿ. ಅದನ್ನು ಮೀರಿ ಇನ್ನೂ ಕೆಲವೊಂದು ಯಾವುದಾದ್ರೂ ಸಂಘ ಸಂಸ್ಥೆಗಳು ಅಥವಾ ಕೋಆಪರೇಟಿವ್ ಸೆಕ್ಟರಲ್ಲಿ ಅಥವಾ ಗೌರ್ಮೆಂಟ್ ಸೆಕ್ಟರಲ್ಲಿ ಇದ್ದರೆ ಕೂಡ ಮೇಲಾಧಿಕಾರಿಗಳ ಮೂಲಕ ಅದನ್ನು ಕೂಡ ಒತ್ತಡವನ್ನು ಹಾಕಿ ಅದನ್ನು ಕೂಡ ವಸೂಲು ಮಾಡುವಂಥ ಕೆಲಸವನ್ನು ಕೂಡ ನಾವು ಮಾಡ್ತೀವಿ. ಸರಿ, ವರ್ಷಕ್ಕೆ ಇರೋದ ಡಿಮ್ಯಾಂಡ್ ಎಷ್ಟು ಸರ್? ನಮ್ಮದು ಒಂದು ವರ್ಷಕ್ಕೆ ನಮ್ಮ ಸ್ವಂತ ಆದಾಯ ಎಲ್ಲ ಸೇರಿದರೂ ಒಂದು 3 ಕೋಟಿ ರೂಪಾಯಿ ಆಗ್ತದೆ. ಅದರ ರಿಕವರಿ ಆಗ್ತಾ ಇರೋದು? ಅದೇ ರಿಕವರಿ ಆಗ್ತಾ ಇರೋದು. ಆದರೆ 3 ಕೋಟಿ ಬರಬೇಕು. 3 ಕೋಟಿ ಬರಬೇಕು ಡಿಮ್ಯಾಂಡ್ ಇರೋದು. ಅದರಲ್ಲಿ ಕಳೆದ 2 ವರ್ಷಗಳ ನಾನು ಬಂದ ಮೇಲಿಂದ ನಾನು ಅವರೇಜ್ ನೋಡಿದರೆ ಒಂದು 60% ಮಾತ್ರ ನಮ್ಮದು ರಿಕವರಿ. ಅದಕ್ಕಿಂತ ಮುಂಚೆ ಬಿಲೋ 50 ಇತ್ತು. ಈಗ 2 ವರ್ಷದಲ್ಲಿ ನಾವು ಅದನ್ನು 60-70 ರೇಷಿಯೋ ತಂದಿದ್ದೀವಿ. ಈ ವರ್ಷ ಎನಿ ಕಂಡೀಷನ್ ನಾವು 90% ಟಾರ್ಗೆಟನ್ನು 100% ಇಟ್ಕೊಂಡಿದ್ದೀವಿ. ಬಟ್ ಅಟ್ಲೀಸ್ಟ್ ನಾವು 90% ಮುಟ್ಟಲೇಬೇಕು ಅಂತಕ್ಕಂಥ ಗುರಿಯನ್ನು ನಾವು ಹೊಂದಿದ್ದೀವಿ. ಸೊ ಈಗಾಗಲೇ ಅದು ಬಂದರೂ ಕೂಡ ಅದರಲ್ಲಿ ಸರ್ಕಾರದಿಂದ ಬರ್ತಕ್ಕಂಥ SFC ಅನುದಾನ ಬರ್ತದೆ. SFC ಅನುದಾನ ಕೂಡ ಈ ಸರಿ ಭಾಳ ಕೊರತೆ ಆಗಿದೆ, ಕಡಿಮೆ ಆಗಿದೆ. 15ನೇ ಹಣಕಾಸು ಅನುದಾನ ಕೂಡ ನಮಗೆ 1.5-2 ಕೋಟಿ ಬರ್ತದೆ. ಸೊ ಈ ಎಲ್ಲ ಅನುದಾನಗಳನ್ನು ಬಳಕೆ ಮಾಡಿಕೊಂಡು ನಾವು ಅಭಿವೃದ್ಧಿ ಕಾರ್ಯನಿರ್ವಹಿಸ್ತಾ ಇದ್ದೀವಿ. ಸರಿ ಸರ್, ಓಕೆ. ನಾನು ಸಮಯದ ವಿಚಾರ ಮಾಡ್ತಾ ಕೊನೆ ಹಂತಕ್ಕೆ ಬಂದಿದ್ದೇನೆ. ಈ ಒಂದು ವೇಳೆ ಟ್ಯಾಕ್ಸ್ ವಿಷಯದಲ್ಲಿ ಜನಸಾಮಾನ್ಯರು ನಿಷ್ಕಾಳಜಿ ಮಾಡಿದರೆ ಅವರಿಗೆ ಮೂಲಭೂತ ಸೌಕರ್ಯದಿಂದ ವಂಚಿತರಾಗ್ಬೋದು ಸರ್, ಟ್ಯಾಕ್ಸ್ ಕ್ಲಿಯರ್ ಆಗೋವರಿಗೆ? ಈಗ ಏನಾಗಿದೆ, ಒಂದೊಂದು ಕಡೆ ನಾನು ಬಹಳಷ್ಟು ಕಟ್ಟುನಿಟ್ಟಾಗಿ ನೋಡಿದ್ದೇನೆ. ಈ ಪಾಲಿಕೆ ವ್ಯಾಪ್ತಿಯಲ್ಲಿ, ನಗರಸಭೆ ವ್ಯಾಪ್ತಿಯಲ್ಲಿ ಅವ್ರಿಗೆ ವಾರ್ನಿಂಗ್ ಕೊಡ್ತಾರೆ, ನೋಟಿಸ್ ಕೊಡ್ತಾರೆ, ಆದರೂ ಕೂಡ ಕಟ್ಟಲಿಲ್ಲ ಅಂದರೆ ಅವರ ಮೂಲಭೂತ ಸೌಕರ್ಯಗಳನ್ನೇ ಅವ್ರಿಗೆ ಕಟ್ ಮಾಡಿಬಿಡ್ತಾರೆ ಅನ್ನೋಂಥ ವಿಷಯ ಟ್ಯಾಕ್ಸೇಷನ್ ರೂಲ್ಸ್ ಹೊಸದಾಗಿ ಬಂದಿದೆ. ಅದರ ಪ್ರಕಾರ ಈಗ ನಾವು ಯಾರು ತೆರಿಗೆ ಕಟ್ಟಲಿಕ್ಕೆ ಯಾರು ಡಿನೈ ಮಾಡ್ತಾರೆ ಅಥವಾ ಯಾರು ಉದ್ದೇಶಪೂರ್ವಕ ಅದನ್ನು ಕಟ್ಟಲಿಕ್ಕೆ ಹಿಂಜರಿತಾರೆ,
ಸರ್ಕಾರದ ಆದೇಶಗಳನ್ನು ಮತ್ತು ಕಾನೂನನ್ನು ಯಾರು ಉಲ್ಲಂಘನೆ ಮಾಡಲಿಕ್ಕೆ ನೋಡ್ತಾರೆ ಅವ್ರ ಮೇಲೆ ಕಟ್ಟುನಿಟ್ಟಿನ ಕ್ರಮ ತಗೊಳ್ಳಿಕ್ಕೆ ಸಾಕಷ್ಟು ಅವಕಾಶಗಳಿದ್ದಾವೆ. ಆ ಅವಕಾಶಗಳಂತೆ ನಾವು ಅವ್ರಿಗೆ ನಾನು ಆಗಲೇ ಹೇಳಿದ ಹಾಗೆ ನಿಮಗೆ ಇದು ಕೃಷಿ ಪ್ರಧಾನವಾಗಿರ್ತಕ್ಕಂಥ ಊರಾಗಿರೋದ್ರಿಂದ ನಾವು ಮೊದಲು ಅವ್ರ ಜೊತೆ ಪ್ರೀತಿ ಪ್ರೇಮ ವಿಶ್ವಾಸದಿಂದ ಅವರಿಗೆ ಸಾಮೋಪಾಯದಿಂದ ನಾವು ವಸೂಲಾತಿಯನ್ನು ಮಾಡಲಿಕ್ಕೆ ನಾವು ಪ್ರಯತ್ನಗಳನ್ನು ಮಾಡ್ತೀವಿ. ಅದೇ ರೀತಿ ಅದರ ಜೊತೆಗೇ ನಾವು ನಮ್ಮ ಡಿಮ್ಯಾಂಡ್ ನೋಟಿಸ್ಗಳನ್ನು ಕೊಟ್ಟಿರ್ತೀವಿ. ಕೊಟ್ಟು ಇದು ಮುಂದಿನ ಹಂತಕ್ಕೆ ನಾವು ಹೋದಾಗ ಅದು ಅನಿವಾರ್ಯ. ಯಾರಿಗೂ ಕಾನೂನು ಎಲ್ರಿಗೂ ಒಂದೇ ಅಲ್ವಾ, ರೈತರಿಗೂ ಒಂದೇ, ನಮಗೂ ಒಂದೇ, ನಿಮಗೂ ಒಂದೇ. ಆ ಥರ ಕಾನೂನನ್ನು ತನ್ನ ಕೆಲಸ ಮಾಡುತ್ತೆ. ಎಸ್, ಓಕೆ. ಈ ಡೆವಲಪರ್ಸ್ ಆಗಿ ಸೈಟ್ ಡೆವಲಪ್ಮೆಂಟ್ ಮಾಡೋರು ಕೂಡ ಬರ್ತಾರೆ ಅಂತ ಬಂದಂಥವರಿಗೆ ತಮ್ಮಿಂದ ಯಾವ ರೀತಿ ನೋಟಿಫಿಕೇಶನ್ ಇದೆ ಸರ್? ನೋಡಿ, ಇಲ್ಲಿ ಬಿಫೋರ್ 24/7 ಆಗೋಕ್ಕಿಂತ ಮೊದಲು ವರ್ಷಕ್ಕೆ 1-2 ಲೇಔಟ್ ಬರ್ತಿದ್ವು. ಈಗ ದಿನದ 24 ತಾಸು ನೀರಿನ ವ್ಯವಸ್ಥೆ ಆದಮೇಲೆ ಇಲ್ಲಿ ಸಾಕಷ್ಟು ಲೇಔಟ್ಸ್ಗಳು ಬರ್ತಾ ಇದ್ದಾವೆ. ಆ ಲೇಔಟ್ಸ್ಗಳು ಬಂದಾಗ 2024ಕ್ಕಿಂತ ಮುಂಚೆ ಇದ್ದಂಥ ಒಂದು ಸರ್ಕ್ಯುಲರಲ್ಲಿ ಏನಿತ್ತು, ಅವ್ರಿಗೆ ಡೆವಲಪ್ಮೆಂಟ್ ಸ್ಟಾರ್ಟ್ ಮಾಡಿದ ತಕ್ಷಣ 40% ನಾವು ಖಾತೆಗಳನ್ನು ಮಾಡಿಕೊಡ್ತಾ ಇದ್ವಿ. ಅಂದರೆ ಅವರಿಗೆ ಆರ್ಥಿಕವಾಗಿ ಅದನ್ನು ಸೇಲ್ ಮಾಡಿಕೊಂಡು ಅವ್ರು ಮಾಡಲಿ ಅಂತಕ್ಕಂಥದ್ದು. ಆಮೇಲೆ 30 ಈ ಥರ ಕೊಡ್ತಾಯಿದ್ರು. ಬಟ್ 2024 ಆಗಸ್ಟಲ್ಲಿ ಒಂದು ಆದೇಶ ಆಗಿದ್ಮೇಲೆ ಎಲ್ಲಿ ಲೋಕಲ್ ಪ್ಲ್ಯಾನಿಂಗ್ ಏರಿಯಾ ಇಲ್ಲ, ಅಂದರೆ ಅಣ್ಣಿಗೇರಿ ಲೋಕಲ್ ಪ್ಲ್ಯಾನಿಂಗ್ ಏರಿಯಾ ಇಲ್ಲ, ನವಲಗುಂದಲ್ಲಿ ಇದೆ. ಸೊ ಇಲ್ಲಿ ಲೋಕಲ್ ಪ್ಲ್ಯಾನಿಂಗ್ ಏರಿಯಾ ಇಲ್ಲ ಅಂದಮೇಲೆ ಯಾರು ಲೇಔಟ್ ಮಾಡಿದ್ದಾರೆ ಅವರು 100%ಅಲ್ಲಿ ಎಲ್ಲ ಡೆವಲಪ್ಮೆಂಟ್ ಕೆಲಸಗಳನ್ನು ಮುಗಿಸಿದ ಮೇಲೇ ನಾವು ಅವರಿಗೆ ಖಾತೆಗಳನ್ನು ಕೊಡಬೇಕು ಅಂತಕ್ಕಂಥ ಆದೇಶ ಇದೆ. ಸೊ ಆ ಪ್ರಕಾರ ನಾವು 2024 ಆದೇಶ ಬಂದಿದೆ. ಆ ಆದೇಶ ಬಂದಮೇಲೆ ಯಾವುದೇ ಲೇಔಟ್ಗೂ ಕೂಡ ನಾವು 40-30-30 ಕೊಡ್ತಾ ಇಲ್ಲ. ನಾವು 100% ಅವರಿಗೆ ಡೆವಲಪ್ಮೆಂಟ್ ಮಾಡಲಿಕ್ಕೆ ನಾವು ಅವಕಾಶ ಕೊಟ್ಟಿದ್ದೀವಿ. ಮತ್ತು ಅದಕ್ಕೆ ಏನು ನಾವು ಡೆವಲಪ್ಮೆಂಟ್ ಮಾಡಲಿಕ್ಕೆ ಎಸ್ಟಿಮೇಟ್ಗಳನ್ನು ಕೊಡ್ತೀವಿ. ಆ ಎಸ್ಟಿಮೇಟ್ಗಳ ಮೇಲೆ 9% ನಾವು ಸೂಪರ್ವೈಷನ್ ಚಾರ್ಜನ್ನು ನಾವು ತಗೋತೀವಿ. ಎಸ್, ಓಕೆ, ಥ್ಯಾಂಕ್ ಯು ಸರ್. ನನ್ನ ಕೊನೆ ಪ್ರಶ್ನೆ, ಉದ್ಯೋಗದ ಬಗ್ಗೆ ನಿಮ್ಮ ಕಾಳಜಿ ಏನಿದೆ ಸರ್? ಇಲ್ಲಿ ಸ್ಥಳೀಯದಿಂದ ಅಂದರೆ ಶಾಸಕರ ನೇತೃತ್ವದಲ್ಲಿ ಮತ್ತು ಜಿಲ್ಲಾ ಉಸ್ತುವಾರಿ ಅವರಿಂದ KDPಯಲ್ಲಿ ಹೋಗಿದ್ದ ಸಂದರ್ಭದಲ್ಲಿ ಕೆಲವು ಜನ ಬಂದು ನಿಮಗೆ ಉದ್ಯೋಗದ ಬಗ್ಗೆ ಕೇಳ್ತಿರ್ತಾರೆ, ಸರ್ ನಮ್ಮ ಬಗ್ಗೆ ಏನಾದರೂ ಕಾಳಜಿ ಮಾಡಿ ಸರ್, ನೀವು ಇರೋವರೆಗೆ ಒಂದು ಏನಾದರೂ ಉದ್ಯೋಗದ ಅವಕಾಶ ಮಾಡಿಕೊಡಿ ಸರ್ ಅಂತೇಳಿ. ಇಲ್ಲಿ ಕುರುಗಿಗಳನ್ನು ಇದ್ದಾವೆ, ಬಿಸ್ಮಿಲ್ಲಾ ಕುರುಗಿ ಅಂತ ಇದೆ, ನಡಕಟ್ಟಿನ ಕುರುಗಿ ಅಂತೇಳಿ ಇದೆ, ಬೇರೆ ಬೇರೆ ಕುರುಗಿಗಳನ್ನು ಇದ್ದಾವೆ. ಅದು ಮಿನಿ ಇಂಡಸ್ಟ್ರಿ ಆಗುತ್ತೆ. ಆ ರೀತಿ ಬೇರೆದಾಗಿ ಒಂದು ಗಾರ್ಮೆಂಟ್ಸ್ ವ್ಯವಸ್ಥೆಗಳನ್ನಾಗಿರಲಿ, ನಿಮ್ಮ ಕಾರ್ಪೊರೇಷನ್ ವ್ಯಾಪ್ತಿಯಲ್ಲಿ ಆಗಿರಲಿ, ಅದ್ರ ಬಗ್ಗೆ ಏನಾದರೂ ಒಂದು ವೈಯಕ್ತಿಕವಾಗಿ ಚಿಂತನೆ ನಡೆಸಿರ ಸರ್? ತಾವು ಕೂಡ ಇದೀಗ ಒಂದು ಕರ್ಮಭೂಮಿ ಜನ್ಮಭೂಮಿ ಇರೋದ್ರಿಂದ. ಬಹಳ ಒಳ್ಳೆ ಪ್ರಶ್ನೆ ಕೇಳಿದ್ರಿ ತಾವು. ಬಹುಶಃ ತಮಗೆ ಗೊತ್ತಿದ್ದ ಹಾಗೆ ಇಲ್ಲಿ ಗದಗ ಜಿಲ್ಲೆಯಲ್ಲಿ ಯಾವುದೋ ಒಂದು ಪಂಚಾಯತ್ ಮಟ್ಟದಲ್ಲಿ ಮಹಿಳಾ ಸ್ವಸಹಾಯ ಸಂಘದಿಂದ ALF ಏರಿಯಾ ಲೆವೆಲ್ ಫೆಡರೇಷನ್ ಅಂತ ಒಂದು ಅವ್ರದ್ದು ಒಕ್ಕೂಟ ಇದೆ. ಆ ಒಕ್ಕೂಟದಿಂದ ಅವರು ಬಹಳಷ್ಟು ಒಳ್ಳೆಯ ಕೆಲಸಗಳನ್ನು ಮಾಡಿ ಕೇಂದ್ರ ಸರ್ಕಾರದ ಗಮನವನ್ನು ಸೆಳೆದು 5 ಕೋಟಿ ರೂಪಾಯಿಗಳ ಅನುದಾನವನ್ನು ಅವರು ಪಡೆದಿದ್ದಾರೆ. ಒಂದು ಗಾರ್ಮೆಂಟ್ ಫ್ಯಾಕ್ಟ್ರಿ ಮಾಡಲಿಕ್ಕೆ 5 ಕೋಟಿ ಕೇಂದ್ರ ಸರ್ಕಾರ ಒಂದು ಗಾರ್ಮೆಂಟ್ ಫ್ಯಾಕ್ಟ್ರಿ ಮಾಡಲಿಕ್ಕೆ. ಆ ಥರ ಚಿಂತನೆಯನ್ನು ನಾನು ಅಳ್ಳಾವರದಲ್ಲಿ ಇದ್ದಾಗಲಿಂದನೇ ನಾನು ಮಾಡ್ತಾ ಇದ್ದೀನಿ. ಬಟ್ ನಮ್ಮ ಮಹಿಳಾ ಸ್ವಸಹಾಯ ಸಂಘದ ಮಹಿಳೆಯರು ಅದಕ್ಕೆ ಯಾಕೋ ಇಂಟ್ರೆಸ್ಟ್ ಅವ್ರು ಏನಾಗಿದೆ, ಅವ್ರಿಗೆ ಅವ್ರದ್ದೇ ಆದಂಥ ಒಂದು ಗುಂಪು, ಆ ಗುಂಪಲ್ಲಿ ಸ್ವಸಹಾಯ ಗುಂಪಲ್ಲಿ ಅವರಿಗೆ ಬೇಕಾದಾಗ ಸಾಲ ಸಿಗ್ತದೆ. ಅದೇ ಬಡ್ಡಿ ವ್ಯವಹಾರಗಳನ್ನು ಮಾಡಿಕೊಂಡು ಅವರು ಸ್ವಸಹಾಯ ಸಂಘದ ಕಾರ್ಯವ್ಯಾಪ್ತಿನೇ ಅಷ್ಟು ಅನ್ನುವಂಥ ಮಟ್ಟಕ್ಕೆ ಅವರಾಗಿಬಿಟ್ಟಿದ್ದಾರೆ. ಅವರನ್ನು ಆ ಮಟ್ಟದಿಂದ ಹೊರಗೆ ತರಲಿಕ್ಕೆ ಸಾಕಷ್ಟು ಪ್ರಯತ್ನಗಳನ್ನು ಕೂಡ ನಾವು ಮಾಡ್ತಾಯಿದ್ದೀವಿ. ಈಗಾಗಲೇ ಅವರಿಗೆ ಅಮೃತ್ ಮಿತ್ರ ಅಂತಕ್ಕಂಥ ಒಂದು ಕೇಂದ್ರ ಸರ್ಕಾರದ ಯೋಜನೆಯಲ್ಲಿ ನಮ್ಮ ಸ್ಥಳೀಯವಾಗಿ ಇರತಕ್ಕಂಥ ಆಟದ ಮೈದಾನಗಳು ಮತ್ತು ಗಾರ್ಡನ್ಗಳನ್ನು ಅಭಿವೃದ್ಧಿಪಡಿಸಲಿಕ್ಕೆ ಅವ್ರಿಗೆ ಕೊಡೋದು, ಅವರು ಅನುದಾನವನ್ನು ನೇರವಾಗಿ ಎಲ್ಲ ಆನ್ಲೈನಲ್ಲೇ ಈ ಪ್ರಗತಿಯನ್ನು ನೋಡಿ ಸ್ವಸಹಾಯ ಸಂಘಕ್ಕೇ ಅವರು ಅನುದಾನವನ್ನು ಬಿಡುಗಡೆ ಮಾಡುವಂಥ ಕೂಡ ಕೆಲಸವನ್ನು ಇಟ್ಕೊಂಡಿದ್ದಾರೆ. ಸೊ ನೋಡಬೇಕು, ಈಗ ನಾವು ಕೂಡ ಒಂದು ಮಹಿಳಾ ಸ್ವಸಹಾಯ ಸಂಘಕ್ಕೆ ವರ್ಕ್ ಆರ್ಡರ್ ಕೂಡ ಕೊಟ್ಟಿದ್ದೀವಿ. ಆ ಸ್ವಸಹಾಯ ಸಂಘದವ್ರ ಕಡೆಯಿಂದ ಗಾರ್ಡನ್ ನಿರ್ವಹಣೆಯನ್ನು ಮಾಡಿ ಬಂದಂಥ ಅನುದಾನವನ್ನು ಅವರು ಸ್ವಸಹಾಯ ಸಂಘದ ಮಹಿಳೆಯರ ಸಂಘಕ್ಕೆ ಯೂಸ್ ಮಾಡುವಂಥ ಒಂದು ವ್ಯವಸ್ಥೆಯನ್ನು ಕೂಡ ಮಾಡಿದ್ದಾರೆ. ಥ್ಯಾಂಕ್ ಯು ಸರ್, ತುಂಬ ಧನ್ಯವಾದಗಳು. ಇಷ್ಟೊತ್ತಿನವರೆಗೆ ಭಾರತ್ ಟೈಮ್ಸ್ ಮೀಡಿಯಾ ನೆಟ್ವರ್ಕಿಂಗ್ ತಂಡದ ಮುಖಾಂತರ ಭಾಳಷ್ಟು ನಿಮ್ಮ ಸಮಯವನ್ನು ಕೊಟ್ರಿ. ಕೊನೆಯದಾಗಿ ತಾವು ಏನು ಕನಸು ಇಟ್ಕೊಂಡು ಬಂದಿದ್ರಿ, ಆ ಕನಸಿನಲ್ಲಿ ಎಷ್ಟು % ನನಸು ಮಾಡಿದ್ರಿ? ಕೊನೆಯದಾಗಿ ಈ ಕ್ಷೇತ್ರದ ಪ್ರತಿಯೊಂದು ಮತದಾರರಿಗೆ, ಪೌರ ಕಾರ್ಮಿಕರಿಗೆ, ನೀವು ಸಿಬ್ಬಂದಿಯವರಿಗೆ ಮತ್ತು ಕೌನ್ಸಿಲರ್ವರಿಗೆ ಈ ಮಾಧ್ಯಮದ ಮುಖಾಂತರ ಈ ಗ್ರೌಂಡ್ ವರ್ಕಿಂಗ್ ಕಳಕಳಿ ಇಷ್ಟೇ, ಎಲ್ಲ ಸಿಬ್ಬಂದಿಯು ಅವರವರದೇ ಆದಂಥ ಅವರ ಜವಾಬ್ದಾರಿಗಳನ್ನು 100% ಅವರು ನಿರ್ವಹಿಸ್ತಾರೆ. ಮುನ್ಸಿಪಲ್ ನೌಕರರು ಅಂತಂದರೆ ಸಮಾಜದಲ್ಲಿ ಒಂಥರ ಏನೋ ಬೇರೆಯೇ ಒಂದು ಮೆಸೇಜ್ ಇತ್ತು. ಬಟ್ ಈಗ ಎಲ್ಲ ಜವಾಬ್ದಾರಿಗಳನ್ನು ಕೂಡ ನಿರ್ವಹಣೆ ಮಾಡುವಂಥದ್ದು ಪುರಸಭೆ ಆಗಿರೋದ್ರಿಂದ, ಸ್ಥಳೀಯ ಆಡಳಿತ ಆಗಿರೋದ್ರಿಂದ, ಸ್ಥಳೀಯ ನಮ್ಮ ಆಡಳಿತ ಮಂಡಳಿಯ ಎಲ್ಲ ಸದಸ್ಯರು ಮತ್ತು ನೌಕರರು ಎಲ್ಲರೂ ಒಂದಾಗಿ ಒಗ್ಗಟ್ಟಾಗಿ ಈ ಒಂದು ಊರಿನ ಪ್ರಮುಖವಾಗಿ ಸ್ವಚ್ಛತೆ ಇವತ್ತು ಇಂದೂರು ಯಾಕೆ ಫಸ್ಟ್ ಪ್ರೈಸ್ ತೊಗೊಳ್ತಾ ಇದೆ ಅಂದರೆ ಅಲ್ಲಿಯ ಪ್ರತಿಯೊಬ್ಬ ಸಾರ್ವಜನಿಕನೂ ಕೂಡ, ಪ್ರತಿಯೊಬ್ಬ ನಾಗರಿಕನೂ ಕೂಡ ಅವನ ಸ್ವಭಾವದಲ್ಲಿ ಬದಲಾವಣೆಯನ್ನು ತಂದುಕೊಂಡಿದ್ದಾನೆ.
ಆ ರೀತಿ ಇಲ್ಲಿ ಇರ್ತಕ್ಕಂತಹ ಪ್ರತಿಯೊಬ್ಬ ನಾಗರಿಕರು ಕೂಡ ಇದು ನಮ್ಮ ಜವಾಬ್ದಾರಿ, ಇದು ನನ್ನ ಜವಾಬ್ದಾರಿ ಅಂತ ಅರಿತುಕೊಂಡಾಗ ಮಾತ್ರ ನಾವು ಅದರಲ್ಲಿ ಯಶಸ್ಸನ್ನು ಕಾಣಲಿಕ್ಕೆ ಸಾಧ್ಯ ಆಗ್ತದೆ. ಎಲ್ಲಿವರೆಗೂ ಅದು ಪುರಸಭೆ ಜವಾಬ್ದಾರಿ ಅಂತೇಳಿ ಹೋಗ್ತಾರೆ ಅಲ್ಲಿವರೆಗೂ ಊರು ಸ್ವಚ್ಛ ಆಗೋದಿಲ್ಲ. ಆಮೇಲೆ ನಾವು ಏನು ಸರ್ಕಾರದಿಂದ ಒಂದು ಅಸೆಟನ್ನು ಕ್ರಿಯೇಟ್ ಮಾಡ್ತೀವಿ. ಫಾರ್ ಎಕ್ಸಾಂಪಲ್ ಈಗ ನಾವು 24/7 ಮಾಡ್ತಾ ಇದ್ದೀವಿ. ಸರಿಯಾಗಿ ಅವರು ತೆರಿಗೆಗಳನ್ನು ತುಂಬಬೇಕು, ಅದು ಅವ್ರ ಜವಾಬ್ದಾರಿ. ಸರಿಯಾದಂಥ ತೆರಿಗೆಗಳನ್ನು ಅವರು ತುಂಬಿದಾಗ, ಭರಣ ಮಾಡಿದಾಗ ಆ ಒಂದು ಯೋಜನೆಯನ್ನು ನಿರ್ವಹಣೆಗೆ ಸಾಕಷ್ಟು ವೆಚ್ಚಗಳಿರ್ತದೆ. ನಾವು ಮಲಪ್ರಭಾದಿಂದ ನಾವು ಬಸಾಪುರ ಹತ್ರ ನೀರು ಸ್ಟೋರ್ ಮಾಡಿ ಅಲ್ಲಿಂದ ಇಲ್ಲಿ ಲಿಫ್ಟ್ ಮಾಡಿ ಇಲ್ಲಿಂದ ನಾವು ಅದನ್ನು ಟ್ರೀಟ್ ಮಾಡಿ ಪ್ರತಿಯೊಂದು ಮನೆಗೆ ನಾವು ನಿರಂತರವಾಗಿ ನೀರನ್ನು ಕೊಡಬೇಕಾದ್ರೆ ಸಾಕಷ್ಟು ಶ್ರಮ ಇರ್ತದೆ. ಅದರಿಂದ ಆ ಒಂದು ಯೋಜನೆ ಸಸ್ಟೈನಬಲ್ ಆಗಿ ಉಳಿಬೇಕಾದ್ರೆ ಸರ್ಕಾರ ನಿರೂಪಿಸುವಂಥ ಯಾವುದೇ ಒಂದು ಯೋಜನೆ ಇರ್ಬೋದು, ಒಂದು ಸ್ವಚ್ಛತೆ, ನಮ್ಮ ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್ ಪ್ಲ್ಯಾಂಟ್ಸ್ ಇರ್ಬೋದು, ಯಾವುದೇ ಒಂದು ಯೋಜನೆ ಇರ್ಬೋದು, ಹೌಸಿಂಗ್ ಸ್ಕೀಮ್ ಇರ್ಬೋದು, ಯಾವುದೇ ಒಂದು ಯೋಜನೆ ಇದ್ದರೂ ಕೂಡ ಅದನ್ನು ಒಂದು ಅಸೆಟ್ ಕ್ರಿಯೇಟ್ ಆದಮೇಲೆ ಅದನ್ನು ನಿರ್ವಹಣೆಯನ್ನು ನಾಗರಿಕರು ಪ್ರತಿಯೊಬ್ಬರು ಜವಾಬ್ದಾರಿಯುತವಾಗಿ ಅದನ್ನು ಮಾಡ್ಕೋಬೇಕು ಅನ್ನುವಂಥದ್ದು ನನ್ನ ಒಂದು ಗುರಿ, ಕಳಕಳಿ. ಸರಿ, ಕಳಕಳಿ, ಮನವಿ. ಥ್ಯಾಂಕ್ ಯು, ತುಂಬ ಧನ್ಯವಾದಗಳು. ಎಷ್ಟೊತ್ತಿನವರೆಗೆ ನಮ್ಮ ಜೊತೆ ಸಮಯ ಮಾಡಿಕೊಟ್ಟಿದ್ದಕ್ಕೆ ಮತ್ತು ನಿಮ್ಮ ವಿಚಾರಧಾರೆಯನ್ನು ತಿಳಿಸ್ಕೊಟ್ಟಿದ್ದಕ್ಕೆ. ಮತ್ತು ನವಲಗುಂದಿಂದ ಅಣ್ಣಿಗಿರಿಯಿಂದ ನವಲಗುಂದ ಹೀಗೆ ಅಡ್ಡಾಡ್ಕೊಂಡು ಕಲಗಡಿಗೆ ಬೇರೆ ಬೇರೆ ಕಡೆಯಿಂದ ಹಳವಲದ ಭಾಗದಿಂದ ಬಂದರೆ, ಆದರೆ ಇನ್ನಷ್ಟು ಭಾಗದಲ್ಲಿ ಹೋಗೋದಕ್ಕಿಂತ ಉನ್ನತವಾದಂಥ ಅಧಿಕಾರಿ ಸ್ಥಾನಕ್ಕೆ ಬಂದು ತಾವು ಬಿಟ್ಟು ಬಂದಿರತಕ್ಕಂಥ ಕ್ಷೇತ್ರದ ಕನಸುಗಳನ್ನು ಆ ಅಧಿಕಾರಿ ಸ್ಥಾನದಲ್ಲಿ ಕೂತ್ಕೊಂಡು ಆರ್ಡರ್ ಮಾಡಿ ಆದೇಶ ಮಾಡಿ ಅಭಿವೃದ್ಧಿಗೆ ಪಾತ್ರ ವಹಿಸಲಿ ಅಂತ ಹೇಳ್ತಾ, YG ಗದ್ದಿಗೌಡರ ಹೆಸರನ್ನು ನಾನು ಆಲ್ಮೋಸ್ಟ್ ರಾಜಕಾರಣ ವಿಷಯದಲ್ಲಿ ಗದ್ದಿಗೌಡರು ಅಂತ ಕೇಳ್ತಿದ್ದೆ. ಅಧಿಕಾರದಲ್ಲಿ ಗದ್ದಿಗೌಡರಿದ್ದಾರೆ. ಆ ಗದ್ದಿಗೆ ಅನ್ನುವಂಥ ಏನು ಪದ ಇದೆ, ಅಧಿಕಾರದಲ್ಲಿ ಬರೋರಿಗೆ ಗದ್ದಿಗೆ ಸಿಗ್ತದೆ ಅಂತ ಅಂತಾರಲ್ಲ, ಅದನ್ನು ಈ ಗೌರ್ಮೆಂಟ್ ಸರ್ಕಾರಿ ನೌಕರರಾಗಿ ಆ ಸ್ಥಾನಮಾನದಲ್ಲಿ ಬಂದು ಉನ್ನತವಾದ ಅಭಿವೃದ್ಧಿ ಮಾಡಲಿ ಅಂತ ಹೇಳಿದ ಸಂದರ್ಶನ ಮುಗಿಸ್ತಾನೆ. ನಮಸ್ತೆ, ಜೈನ್ ಸರ್. ಥ್ಯಾಂಕ್ ಯು.